ಹಾಲೂರು ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಹೌದು ವೀಕ್ಷಕರೇ, ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಹಾಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಪುಷ್ಪಲತಾ ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾಗಿ ಪದ್ಮಾವತಿ ಆಯ್ಕೆಗೊಂಡಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಡಾಕ್ಟರ್ ಬಿಆರ್ ರವಿಕುಮಾರ್, ಸಹಾಯಕ ನಿರ್ದೇಶಕರು, ಪಶುಪಾಲನಾ ಇಲಾಖೆ ಘೋಷಣೆ ಮಾಡಿದರು. ಬಿಜಿಎಂಎ ಮಹಿಳೆಗೆ ಮೀಸಲಾದ ಅಧ್ಯಕ್ಷ ಸ್ಥಾನಕ್ಕೆ ಪುಷ್ಪಲತಾ ಮಂಜುನಾಥ್ ಅವಿರೋಧ ಆಯ್ಕೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಸುನೀತಾ ಮತ್ತು ಪದ್ಮಾವತಿ ನಾಮಪತ್ರ ಸಲ್ಲಿಸಿದರು. ಸಾಮಾನ್ಯ ಸಭೆ ಕರೆದು ನಾಮಪತ್ರ ಪರಿಶೀಲನೆ ಮಾಡಲಾಯಿತು. ಆಲೂರು ಗ್ರಾಮ ಪಂಚಾಯಿತಿಯ 27 ಸದಸ್ಯರು ಸಭೆಗೆ ಹಾಜರಿದ್ದರು. ಯಾರು ನಾಮಪತ್ರ ವಾಪಸ್ ಪಡೆಯದಿದ್ದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಇದ್ದುದರಿಂದ ಪುಷ್ಪಲತಾ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಉಪಾಧ್ಯಕ್ಷ ಸ್ಥಾನಕ್ಕೆ 2 ನಾಮಪತ್ರ ಸಲ್ಲಿಸಿದ್ದರಿಂದ ಗುಪ್ತ ಮತದಾನ ನಡೆಸಲಾಯಿತು. ಗುಪ್ತ ಮತದಾನದಲ್ಲಿ ಪದ್ಮಾವತಿ 16 ಮತಗಳು, ಪ್ರತಿಸ್ಪರ್ಧಿ 11 ಮತ ಪಡೆದರು. ಹೆಚ್ಚು ಮತ ಪಡೆದ ಪದ್ಮಾವತಿ ಅವರನ್ನು ಉಪಾಧ್ಯಕ್ಷರು ಎಂದು ಪ್ರಕಟಿಸಲಾಯಿತು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಪುಷ್ಪಲತಾ ಮಂಜುನಾಥ್ ಮಾತನಾಡಿ, ನಾವು ಜನರ ಸೇವಕರು, ಜನರ ಆಶಯಕ್ಕೆ ತಕ್ಕಂತೆ ಕಾನೂನಾತ್ಮಕ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದರು. ಹಾಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಸಹ ಹೃದಯಪೂರ್ವಕ ಅಭಿನಂದನೆಗಳು. ಎಲ್ಲಾ ಸದಸ್ಯರು, ಹಿರಿಯ ಮುಖಂಡರು ಮತ್ತು ನಮ್ಮ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಿರೀಶ್, ಚುನಾವಣಾ ಅಧಿಕಾರಿ ಹಾಗೂ ಎಲ್ಲ ಸದಸ್ಯರು, ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಆಲೂರು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳಿಗೂ ಮತ್ತು ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ಸಹಕಾರ ಕೊಟ್ಟಂತ ನಮಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಅವಿರೋಧವಾಗಿ ಆಯ್ಕೆ ಆಗಿದ್ದೀರಾ? ಇದೇ ಮೊದಲನೇ ಬಾರಿ ಆಯ್ಕೆ ಆಗಿದ್ದೇನೆ. ನಮ್ಮ ಪಂಚಾಯಿತಿಯಲ್ಲಿ ಯಾರಿಗೂ ಈ ಅವಕಾಶ ಇರಲಿಲ್ಲ. ಮೊದಲನೇ ಸಲ 2000 ಇಸ್ವಿನಲ್ಲಿ ಈ ಸ್ಥಾನ ಬಂದಿತ್ತು. ಆದರೆ ಸೋತೋಗಿದ್ದೆ, ಒಂದು ಓಟಲ್ ಸೋತಿದ್ದೆ. ಮತ್ತೆ ಅವಕಾಶ ಸಿಕ್ಕಿ ನಮ್ಮ ಯಜಮಾನರ ಸಹಕಾರದಿಂದ ಮತ್ತು ಎಲ್ಲ ಸದಸ್ಯರುಗಳಿಂದ ಎಲ್ಲ ಇದರಿಂದನೂ ನನಗೆ ಅವಕಾಶ ಅವಿರೋಧ ಮೊದಲನೇ ಬಾರಿ ಆಯ್ಕೆ ಆಗಿದ್ದೇನೆ. ತುಂಬ ಖುಷಿ ಆಗ್ತಾ ಇದೆ. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಯಜಮಾನರಿಗೆ ನನಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ನಮ್ಮ ಎಲ್ಲ ಸದಸ್ಯರುಗಳು ಮತ್ತು ಅಣ್ಣ ತಮ್ಮಂದಿರುಗಳು ಮತ್ತು ಅಕ್ಕ ತಂಗಿದಿರುಗಳಿಗೆ ನಮ್ಮ ಎಸ್ಆರ್ ವಿಶ್ವನಾಥ್ ಅಣ್ಣನವರಿಗೂ ಮತ್ತು ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನನ್ನ ಶ್ರೀಮತಿನ ಈ ಗ್ರಾಮ ಪಂಚಾಯತಿಗೆ ಅವಿರೋಧವಾಗಿ ಆಯ್ಕೆ ಮಾಡತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ನನ್ನ ಹಿರಿಯರು ಹಾಗೂ ನನ್ನ ಬೆನ್ನೆಲುಬಾಗಿ ನಿಂತಂಥ ಎಸ್ಆರ್ ವಿಶ್ವನಾಥ್ರವರು ಹಾಗೂ ಇದೇ ಗ್ರಾಮದ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ಎಲ್ಲ ಮಾಜಿ ಸದಸ್ಯರುಗಳು, ಅಧ್ಯಕ್ಷರು ಎಲ್ಲರೂ ಸೇರಿ ನನ್ನ ಶ್ರೀಮತಿನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಆದ್ದರಿಂದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಹೊಸ ವರ್ಷ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಈ ಶುಭಾಶಯಗಳನ್ನು ಕೋರುತ್ತಾ, ನಾನು ನನ್ನ ಹೆಂಡತಿ ಈ ಹಿಂದೆ 2003ರಲ್ಲಿ ಕೇವಲ 1 ಮತದ ಅಂತರದಿಂದ ನಾವು ಸೋಲನ್ನು ಅನುಭವಿಸಿದ್ದೋ. ಹಿರಿಯರು ಹೇಳಿದ್ದಾರೆ ಸೋಲು ಗೆಲುವಿನ ಮೆಟ್ಲು ಅಂತ. ಅದು ಸತತ ಪ್ರಯತ್ನದಿಂದ ನಾವು ಈ ದಿನ ಯಾವುದೇ ವಿರೋಧ ಇಲ್ಲದಿರೋ ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ. ಇದಕ್ಕೆ ಭಗವಂತನ ದಯೆ ನಮ್ಮ ಮೇಲೆ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇದಕ್ಕೆ ಭಗವಂತನಲ್ಲಿ ನಾವು ಎಷ್ಟು ಕೇಳ್ಕೊಂಡ್ರೂ ಸಾಕಾಗ್ತಾಯಿಲ್ಲ. ಈ ಶುಭ ಸಂದರ್ಭದಲ್ಲಿ ನನಗೆ ಎಲ್ಲ ಸಹಕಾರ ಕೋರಿದಂಥ ಮಾಧ್ಯಮ ಮಿತ್ರರಿಗೂ, ಮಾನ್ಯ ಶಾಸಕರಿಗೂ ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರಿಗೂ ಹಾಗೂ ಜಿಲ್ಲಾ ಪಂಚಾಯತಿ ಸದಸ್ಯರಿಗೂ, ತಾಲೂಕ್ ಪಂಚಾಯತಿ ಸದಸ್ಯರು ಅಧ್ಯಕ್ಷರಿಗೂ ಹಾಗೂ ಎಲ್ಲ ಹಿರಿಯರಿಗೂ ಈ ಮೂಲಕ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಈ ಗ್ರಾಮ ಪಂಚಾಯತಿ ಹಿಂದೆ ನನ್ನ ಶ್ರೀಮತಿನ ಆಯ್ಕೆ ಮಾಡಬೇಕಾದ್ರೆ ತುಂಬ ಗೊಂದಲ ಆಗಿ ಗ್ರಾಮ ಪಂಚಾಯತಿ ಗೇಟೆಲ್ಲ ಒಡೆದು ತುಂಬ ಗಲಾಟೆಗಳೆಲ್ಲ ಆಯಿತು. ಯಾವ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಯಲ್ಲೂ ಇಷ್ಟು ಶಾಂತಿಯುತವಾಗಿ ಆಗಿಲ್ಲ. ಇದಕ್ಕೆ ಕಾರಣ ನಾನೇನಾದರೂ ಒಳ್ಳೆತನ ಮಾಡಿದ್ದೀನಿ, ಭಗವಂತನ ದೃಷ್ಟಿಯಲ್ಲಿ ನಾನು ಒಳ್ಳೆಯನಾಗಿದ್ದೀನಿ ಅನ್ನೋದಕ್ಕೆ ಇದೇ ಕಾರಣ. ಇದನ್ನರ್ತು ನಾನು ಈ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂತ ನಾವು ಯಾವುದೇ ಪ್ರತಿಷ್ಠೆ ತೋರಿಸ್ದೆ, ದ್ವೇಷ ರಾಗ ಯಾವುದೂ ಇಲ್ದಿರ ಎಲ್ಲರನ್ನೂ ಸಮನಾಗಿ ಎಲ್ಲರನ್ನೂ ನಾನು ಒಬ್ಬ ಸೇವಕ. ಎಲ್ಲ ಸೇವಕರಲ್ಲಿ ನಾನೆಲ್ಲ ಒಂದು ಸೇವೆ ಮಾಡೋಕ್ಕೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ. ಈ ಸೇವೆನ ಸದುಪಯೋಗ ಪಡಿಸ್ಕೊಳ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಭಗವಂತನ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ.